ಮಂಗಳೂರಿನಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಮಂಗಳೂರಿನ ಯುವಕನೋರ್ವ ಥೈಲ್ಯಾಂಡ್ ಯುವತಿಯ ಕೈ ಹಿಡಿದಿದ್ದಾನೆ. ಇಬ್ಬರೂ ಪ್ರೀತಿಸಿ ಹಸಮನೆ ಏರಿದ್ದಾರೆ. ನವ ಜೋಡಿಗೆ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇವರು ತುಳುನಾಡ ಕುವರ, ಕರಾವಳಿಯ ಹುಡುಗ, ಆಕೆ ವಿದೇಶಿ ಚೆಲುವೆ, ಥೈಲ್ಯಾಂಡ್ ಬೆಡಗಿ. ಇಬ್ಬರು ಸಪ್ತಪದಿ ತುಳಿಯುತ್ತಿರೋದನ್ನ ನೋಡಿ ಯಾವುದೋ ಸಿನಿಮಾ ಅಂದುಕೊಂಡ. ಇಲ್ಲ ಕಣ್ರೆ, ಇದು ರಿಯಲ್ ಮದುವೆ. ಮಂಗಳೂರಲ್ಲಿ ನಡೆದ ಅಪರೂಪದ ಮದುವೆ. ತುಳುನಾಡು ವೆಟ್ಸ್ ಥೈಲ್ಯಾಂಡ್. ಮಂಗಳೂರಲ್ಲಿ ಅಪರೂಪದ ಮದುವೆ. ಮದುವೆ ಅನ್ನೋದು ಸ್ವರ್ಗದಲ್ಲಿಯೇ ನಿಶ್ಚಯವಾಗುತ್ತೆ ಅಂತಾರೆ. ಹಾಗೆ ಮಂಗಳೂರಿನಲ್ಲೊಂದು ಮುದ್ದಾದ ಜೋಡಿಯ ಮದುವೆಯು ಸ್ವರ್ಗದಲ್ಲೇ ಫಿಕ್ಸ್ ಆಗಿತ್ತು ಅನ್ಸುತ್ತೆ. ಕರಾವಳಿಯ ಹುಡುಗ ಪೃಥ್ವಿರಾಜ್ ಥೈಲ್ಯಾಂಡ್ನ ಹುಡುಗಿ ಜೊತೆ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದಿದ್ದಾರೆ. ಮಂಗಳೂರು ಮೂಲದ ಪೃಥ್ವಿರಾಜ್ ಎಸ್ ಅಮೀನ್ ಬೆಂಗಳೂರಿನಲ್ಲಿ ಸ್ವಂತ ಸಾಫ್ಟ್ವೇರ್ ಕಂಪನಿ ಹೊಂದಿದ್ದಾರೆ. ಪ್ರಾಜೆಕ್ಟ್ ಮೇಲೆ ಥೈಲ್ಯಾಂಡ್ಗೆ ಹೋಗಿದ್ದ ವೇಳೆ ಮೊಂತಕನ್ ಸಸೂಕ್ ಪರಿಚಯವಾಗುತ್ತೆ. ಹಾಗೆ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಥೈಲ್ಯಾಂಡ್ ನಲ್ಲಿ ಮದುವೆಯೂ ಆಗ್ತಾರೆ. ನಾನು ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಫೆಬ್ರವರಿ ಟೈಮ್ ಹೋಗಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಸೊ ಆಮೇಲೆ ಪರಿಚಯ ಆಗಿ ನಾನು ಆಲ್ಮೋಸ್ಟ್ 2 months ಅಲ್ಲಿದ್ದೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅವ್ರು ಇಂಡಿಯಾಗೆ ಬಂದರು. ಸೊ ಇಂಡಿಯಾದಲ್ಲಿ ಸಹ ಅವ್ರು ನಮ್ಮ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಮದುವೆ ಆಗಿದ್ವಿ. Yes, I like India. How do you feel about these customs of India for today's marriage? You like these customs, no? Dress and all you like, no? This wearing sari. Yes, sari I like. How custom all Same sari there also. In Thai I wear also. ಪೃಥ್ವಿರಾಜ್ ಥೈಲ್ಯಾಂಡ್ ಯುವತಿಯನ್ನು ಮದುವೆಯಾಗುತ್ತೇನೆ ಅಂದಾಗ ಮನೆ ಮಂದಿ ಶಾಕ್ ಆಗಿದ್ರು. ಆಮೇಲೆ ಇವರ ಪ್ರೀತಿಗೆ ಮನೆಯವರು ಅಸ್ತು ಅಂದಿದ್ದಾರೆ. ಇದೀಗ ಭಾರತೀಯ ಪದ್ಧತಿಯಂತೆ ಗುರುವಾರ ಶ್ರೀಮಂಗಳ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಡಿಸೆಂಬರ್ 7ರಂದು ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನಡೆಯಲಿದೆ. ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಿದ್ದಾಳೆ, ತೊಂದರೆ ಇಲ್ಲ. ತುಂಬ ಖುಷಿಯಾಗಿದೆ ನಮಗೆ. ಫಸ್ಟಿಗೆ ಅವನು ಹೀಗೀಗೆ ಥೈಲ್ಯಾಂಡಿಂದ ಹುಡುಗಿ ಹೇಳೋಗೊಮ್ಮೆ ಶಾಕ್ ಆಯಿತು, ಬೇಡ ಅಂತಾಯಿತು, ಹೇಗಿದ್ದಾಳ ಎಂಥದ್ದು ಅಂತ. ಬಟ್ ನೋಡುವಾಗ ಮಂಗಳೂರಿನಲ್ಲೂ ನಾವು ಎಷ್ಟು ಹುಡುಕಿದ್ರೂ ನಮಗೆ ಅಂಥ ಒಂದು ಸೊಸೆ ಸಿಗ್ತಿರಲಿಲ್ಲ. ಸೊ ಅಷ್ಟು ಹೊಂದಾಣಿಕೆಯಲ್ಲಿ, ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಇದರಲ್ಲಿ ಇದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ಒಟ್ನಲ್ಲಿ ಮೊಂತಕಾಸ್ ತುಳುನಾಡು ಸಂಸ್ಕೃತಿ, ಆಚಾರ ವಿಚಾರ ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿದ್ದಾರೆ. ಮುಂದೆ ಭಾರತದಲ್ಲೇ ಇದ್ದುಕೊಂಡು ಸುಖ ಸಂಸಾರ ನಡೆಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಮಂಗಳೂರಿನ ಯುವಕನೋರ್ವ ಥೈಲ್ಯಾಂಡ್ ಯುವತಿಯ ಕೈ ಹಿಡಿದಿದ್ದಾನೆ. ಇಬ್ಬರೂ ಪ್ರೀತಿಸಿ ಹಸಮನೆ ಏರಿದ್ದಾರೆ. ನವ ಜೋಡಿಗೆ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇವರು ತುಳುನಾಡ ಕುವರ, ಕರಾವಳಿಯ ಹುಡುಗ, ಆಕೆ ವಿದೇಶಿ ಚೆಲುವೆ, ಥೈಲ್ಯಾಂಡ್ ಬೆಡಗಿ. ಇಬ್ಬರು ಸಪ್ತಪದಿ ತುಳಿಯುತ್ತಿರೋದನ್ನ ನೋಡಿ ಯಾವುದೋ ಸಿನಿಮಾ ಅಂದುಕೊಂಡ. ಇಲ್ಲ ಕಣ್ರೆ, ಇದು ರಿಯಲ್ ಮದುವೆ. ಮಂಗಳೂರಲ್ಲಿ ನಡೆದ ಅಪರೂಪದ ಮದುವೆ. ತುಳುನಾಡು ವೆಟ್ಸ್ ಥೈಲ್ಯಾಂಡ್. ಮಂಗಳೂರಲ್ಲಿ ಅಪರೂಪದ ಮದುವೆ. ಮದುವೆ ಅನ್ನೋದು ಸ್ವರ್ಗದಲ್ಲಿಯೇ ನಿಶ್ಚಯವಾಗುತ್ತೆ ಅಂತಾರೆ. ಹಾಗೆ ಮಂಗಳೂರಿನಲ್ಲೊಂದು ಮುದ್ದಾದ ಜೋಡಿಯ ಮದುವೆಯು ಸ್ವರ್ಗದಲ್ಲೇ ಫಿಕ್ಸ್ ಆಗಿತ್ತು ಅನ್ಸುತ್ತೆ. ಕರಾವಳಿಯ ಹುಡುಗ ಪೃಥ್ವಿರಾಜ್ ಥೈಲ್ಯಾಂಡ್ನ ಹುಡುಗಿ ಜೊತೆ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದಿದ್ದಾರೆ. ಮಂಗಳೂರು ಮೂಲದ ಪೃಥ್ವಿರಾಜ್ ಎಸ್ ಅಮೀನ್ ಬೆಂಗಳೂರಿನಲ್ಲಿ ಸ್ವಂತ ಸಾಫ್ಟ್ವೇರ್ ಕಂಪನಿ ಹೊಂದಿದ್ದಾರೆ. ಪ್ರಾಜೆಕ್ಟ್ ಮೇಲೆ ಥೈಲ್ಯಾಂಡ್ಗೆ ಹೋಗಿದ್ದ ವೇಳೆ ಮೊಂತಕನ್ ಸಸೂಕ್ ಪರಿಚಯವಾಗುತ್ತೆ. ಹಾಗೆ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಥೈಲ್ಯಾಂಡ್ ನಲ್ಲಿ ಮದುವೆಯೂ ಆಗ್ತಾರೆ. ನಾನು ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಫೆಬ್ರವರಿ ಟೈಮ್ ಹೋಗಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಸೊ ಆಮೇಲೆ ಪರಿಚಯ ಆಗಿ ನಾನು ಆಲ್ಮೋಸ್ಟ್ 2 months ಅಲ್ಲಿದ್ದೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅವ್ರು ಇಂಡಿಯಾಗೆ ಬಂದರು. ಸೊ ಇಂಡಿಯಾದಲ್ಲಿ ಸಹ ಅವ್ರು ನಮ್ಮ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಮದುವೆ ಆಗಿದ್ವಿ. Yes, I like India. How do you feel about these customs of India for today's marriage?
You like these customs, no? Dress and all Sari. like, no? This wearing sari. Yes, sari I like. Away custom all long Same way saree they also. In Thai, I wear also. ಪೃಥ್ವಿರಾಜ್ ಥೈಲ್ಯಾಂಡ್ ಯುವತಿಯನ್ನು ಮದುವೆಯಾಗುತ್ತೇನೆ ಅಂದಾಗ ಮನೆ ಮಂದಿ ಶಾಕ್ ಆಗಿದ್ರು. ಆಮೇಲೆ ಇವರ ಪ್ರೀತಿಗೆ ಮನೆಯವರು ಅಸ್ತು ಅಂದಿದ್ದಾರೆ. ಇದೀಗ ಭಾರತೀಯ ಪದ್ಧತಿಯಂತೆ ಗುರುವಾರ ಶ್ರೀಮಂಗಳ ದೇವ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಡಿಸೆಂಬರ್ 7ರಂದು ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನಡೆಯಲಿದೆ. ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಿದ್ದಾಳೆ, ತೊಂದರೆ ಇಲ್ಲ. ತುಂಬ ಖುಷಿಯಾಗಿದೆ ನಮಗೆ. ಫಸ್ಟಿಗೆ ಅವನು ಹೀಗೀಗೆ ಥೈಲ್ಯಾಂಡಿಂದ ಹುಡುಗಿ ಹೇಳೋಗೊಮ್ಮೆ ಶಾಕ್ ಆಯಿತು, ಬೇಡ ಅಂತಾಯಿತು, ಹೇಗಿದ್ದಾಳ ಎಂಥದ್ದು ಅಂತ. ಬಟ್ ನೋಡುವಾಗ ಮಂಗಳೂರಿನಲ್ಲೂ ನಾವು ಎಷ್ಟು ಹುಡುಕಿದ್ರೂ ನಮಗೆ ಅಂಥ ಒಂದು ಸೊಸೆ ಸಿಗ್ತಿರಲಿಲ್ಲ. ಸೊ ಅಷ್ಟು ಹೊಂದಾಣಿಕೆಯಲ್ಲಿ, ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಇದರಲ್ಲಿದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ಒಟ್ನಲ್ಲಿ ಮೊಂತಕಾಸ್ ತುಳುನಾಡು ಸಂಸ್ಕೃತಿ, ಆಚಾರ ವಿಚಾರ ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿದ್ದಾರೆ. ಮುಂದೆ ಭಾರತದಲ್ಲೇ ಇದ್ದುಕೊಂಡು ಸುಖ ಸಂಸಾರ ನಡೆಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಮಂಗಳೂರಿನ ಯುವಕನೋರ್ವ ಥೈಲ್ಯಾಂಡ್ ಯುವತಿಯ ಕೈ ಹಿಡಿದಿದ್ದಾನೆ. ಇಬ್ಬರೂ ಪ್ರೀತಿಸಿ ಹಸಮನೆ ಏರಿದ್ದಾರೆ. ನವ ಜೋಡಿಗೆ ಕುಟುಂಬಸ್ಥರು ಶುಭ ಹಾರೈಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಇವರು ತುಳುನಾಡ ಕುವರ, ಕರಾವಳಿಯ ಹುಡುಗ, ಆಕೆ ವಿದೇಶಿ ಚೆಲುವೆ, ಥೈಲ್ಯಾಂಡ್ ಬೆಡಗಿ. ಇಬ್ಬರು ಸಪ್ತಪದಿ ತುಳಿಯುತ್ತಿರೋದನ್ನ ನೋಡಿ ಯಾವುದೋ ಸಿನಿಮಾ ಅಂದುಕೊಂಡ? ಇಲ್ಲ ಕಣ್ರೆ, ಇದು ರಿಯಲ್ ಮದುವೆ. ಮಂಗಳೂರಲ್ಲಿ ನಡೆದ ಅಪರೂಪದ ಮದುವೆ. ತುಳುನಾಡು ವೆಟ್ಸ್ ಥೈಲ್ಯಾಂಡ್. ಮಂಗಳೂರಲ್ಲಿ ಅಪರೂಪದ ಮದುವೆ. ಮದುವೆ ಅನ್ನೋದು ಸ್ವರ್ಗದಲ್ಲಿಯೇ ನಿಶ್ಚಯವಾಗುತ್ತೆ ಅಂತಾರೆ. ಹಾಗೆ ಮಂಗಳೂರಿನಲ್ಲೊಂದು ಮುದ್ದಾದ ಜೋಡಿಯ ಮದುವೆಯು ಸ್ವರ್ಗದಲ್ಲೇ ಫಿಕ್ಸ್ ಆಗಿತ್ತು ಅನ್ಸುತ್ತೆ. ಕರಾವಳಿಯ ಹುಡುಗ ಪೃಥ್ವಿರಾಜ್ ಥೈಲ್ಯಾಂಡ್ನ ಹುಡುಗಿ ಜೊತೆ ಹಿಂದೂ ಸಂಪ್ರದಾಯದಂತೆ ಸಪ್ತಪದಿ ತುಳಿದಿದ್ದಾರೆ. ಮಂಗಳೂರು ಮೂಲದ ಪೃಥ್ವಿರಾಜ್ ಎಸ್ ಅಮೀನ್ ಬೆಂಗಳೂರಿನಲ್ಲಿ ಸ್ವಂತ ಸಾಫ್ಟ್ವೇರ್ ಕಂಪನಿ ಹೊಂದಿದ್ದಾರೆ. ಪ್ರಾಜೆಕ್ಟ್ ಮೇಲೆ ಥೈಲ್ಯಾಂಡ್ಗೆ ಹೋಗಿದ್ದ ವೇಳೆ ಮೊಂತಕನ್ ಸಸೂಕ್ ಪರಿಚಯವಾಗುತ್ತೆ. ಹಾಗೆ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಥೈಲ್ಯಾಂಡ್ ನಲ್ಲಿ ಮದುವೆಯೂ ಆಗ್ತಾರೆ. ಸೊ ನಾನು ಥೈಲ್ಯಾಂಡ್ ಟೂರಿಗೆ ಹೋಗಿದ್ದೆ. ಸೊ ಅಲ್ಲಿ ಫೆಬ್ರವರಿ ಟೈಮ್ ಹೋಗಿದ್ದೆ. ಸೊ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ಅವ್ರು ನನಗೆ ಸಿಕ್ಕಿದ್ರು. ಸೊ ಆಮೇಲೆ ಪರಿಚಯ ಆಗಿ ನಾನು ಆಲ್ಮೋಸ್ಟ್ 2 months ಅಲ್ಲಿದ್ದೆ. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಅವ್ರು ಇಂಡಿಯಾಗೆ ಬಂದರು. ಸೊ ಇಂಡಿಯಾದಲ್ಲಿ ಸಹ ಅವ್ರು ನಮ್ಮ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವೀಗ ಮದುವೆ ಆಗಿದ್ವಿ. Yes, I like India. How do you feel about these customs of India for today's marriage? You like these customs, no? Dress and all Sari. like, no? This wearing sari. Yes, sari I like. Away custom all long Same way saree they also. In Thai, I wear also. ಪೃಥ್ವಿರಾಜ್ ಥೈಲ್ಯಾಂಡ್ ಯುವತಿಯನ್ನು ಮದುವೆಯಾಗುತ್ತೇನೆ ಅಂದಾಗ ಮನೆ ಮಂದಿ ಶಾಕ್ ಆಗಿದ್ರು. ಆಮೇಲೆ ಇವರ ಪ್ರೀತಿಗೆ ಮನೆಯವರು ಅಸ್ತು ಅಂದಿದ್ದಾರೆ. ಇದೀಗ ಭಾರತೀಯ ಪದ್ಧತಿಯಂತೆ ಗುರುವಾರ ಶ್ರೀಮಂಗಳ ದೇವ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಡಿಸೆಂಬರ್ 7ರಂದು ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ನಡೆಯಲಿದೆ. ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಿದ್ದಾಳೆ, ತೊಂದರೆ ಇಲ್ಲ. ತುಂಬ ಖುಷಿಯಾಗಿದೆ ನಮಗೆ. ಫಸ್ಟಿಗೆ ಅವನು ಹೀಗೀಗೆ ಥೈಲ್ಯಾಂಡಿಂದ ಹುಡುಗಿ ಹೇಳೋಗೊಮ್ಮೆ ಶಾಕ್ ಆಯಿತು, ಬೇಡ ಅಂತಾಯಿತು, ಹೇಗಿದ್ದಾಳ ಎಂಥದ್ದು ಅಂತ. ಬಟ್ ನೋಡುವಾಗ ಮಂಗಳೂರಿನಲ್ಲೂ ನಾವು ಎಷ್ಟು ಹುಡುಕಿದ್ರೂ ನಮಗೆ ಅಂಥ ಒಂದು ಸೊಸೆ ಸಿಗ್ತಿರಲಿಲ್ಲ. ಸೊ ಅಷ್ಟು ಹೊಂದಾಣಿಕೆಯಲ್ಲಿ, ಅಷ್ಟು ಪ್ರೀತಿಯಲ್ಲಿ, ಅಷ್ಟು ಇದರಲ್ಲಿದ್ದಾಳೆ. ಸೊ ವಿ ಆರ್ ವೆರಿ ಹ್ಯಾಪಿ. ಒಟ್ನಲ್ಲಿ ಮೊಂತಕಾಸ್ ತುಳುನಾಡು ಸಂಸ್ಕೃತಿ, ಆಚಾರ ವಿಚಾರ ಇಷ್ಟಪಟ್ಟು ಕಲಿಯುತ್ತಿದ್ದಾರೆ. ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿದ್ದಾರೆ. ಮುಂದೆ ಭಾರತದಲ್ಲೇ ಇದ್ದುಕೊಂಡು ಸುಖ ಸಂಸಾರ ನಡೆಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.